ಪ್ರಿಯ ಮಿತ್ರರೇ, ಈಗ ಯುದ್ಧದ ಕಾಲ. ಪಾಕಿಸ್ತಾನ ಮತ್ತು ಭಾರತ ಒಬ್ರಿಗೊಬ್ರು ಬಡಿದಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ನಾನು ಹಿಂದೆಯೇ ನಿಮಗೆ ಒಂದು ಸಲ ಹೇಳಿದ್ದೆ. ಓಶೋರವರ ಮಾತುಗಳನ್ನು ನಾನು ನಿಮ್ಗೆ ಹೇಳಿದ್ದೆ. ಯುದ್ಧ ನಡೀತಕ್ಕಂಥದ್ದಕ್ಕೆ ಕಾರಣ ಒಂದು ಧಾರ್ಮಿಕ ಮುಖಂಡರು ಅಥವಾ ಮತ್ತೊಂದು ರಾಜಕೀಯ ಮುಖಂಡರು ಅಂತ. ಈಗ ಯುದ್ಧ ಯಾತಕ್ಕೋಸ್ಕರ ನಡೀತಾ ಇದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಸಹ ಗೊತ್ತು. ಇದು ಧರ್ಮದ ಯುದ್ಧವ, ಧಾರ್ಮಿಕ ಯುದ್ಧವೇ, ಅಥವಾ ಮತಾಚರಣೆ ಯುದ್ಧವೇ, ಅಥವಾ ರಾಜಕೀಯ ಕಾರಣಗಳೇ? ಅದ್ರ ಬಗ್ಗೆ ತಮಗೆಲ್ಲ ಗೊತ್ತು. ಅದರಲ್ಲೂ ಟಿ ವಿಗಳಂತೂ ಯುದ್ಧವನ್ನು ಲೈವ್ ತೋರಿಸ್ತಾ ಇದ್ದೀವಿ ಅಂಥೇಳಿ ತೋರಿಸಿ ಜನಗಳು ಹುಚ್ಚರಾಗಿ ಹೋಗ್ತಾ ಇದ್ದಾರೆ. ಕೆಲವೊಂದು ಯೂಟ್ಯೂಬರ್ಸ್ ಅಂತೂ ಕೇಳುವಾಗೇ ಇಲ್ಲ. ತಾವು ಯುದ್ಧದ ಸ್ಥಳದಲ್ಲೇ ಇದ್ದೀವಿ, ಯುದ್ಧದ ನೆಲೆಯಲ್ಲಿ ಇದ್ದೀವಿ ಅಂಥೇಳಿ ಏನೇನೋ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಾನು ನಿಮ್ಮನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಇಷ್ಟೇ. ಮೊದಲನೇದಾಗಿ, ನಾವುಗಳು ಪಬ್ಲಿಕ್ಸ್, ನಮಗೆ ಯುದ್ಧಕ್ಕೆ ಹೋಗ್ತಕ್ಕಂಥ ಅದೃಷ್ಟ ನಮ್ಮ ಹಣೆಯಲ್ಲಿ ಬರೆದಿಲ್ಲ. ಅದಕ್ಕೋಸ್ಕರ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನಮ್ಮ ಜವಾಬ್ದಾರಿಯನ್ನು ನಾವು ಸಂಪೂರ್ಣವಾಗಿ ನಿಭಾಯಿಸೋದು, ದೇಶಭಕ್ತಿಯನ್ನು ಮೆರೀತಕ್ಕಂಥದ್ದು. ನಂತರ ನಾವು ನಮಗಾಗಿ ಹೋರಾಡ್ತಾ ಇರ್ತಕ್ಕಂಥ ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಯಾವುದೇ ಕಷ್ಟಗಳು ಬಾರದೇ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆದಷ್ಟು ಬೇಗ ಯುದ್ಧ ಮುಗಿದು ಶಾಂತಿ ನೆಲೆಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸ ನಮ್ಮದಾಗಿರ್ತದೆ. ಇವತ್ತು ನಾವು ತುಂಬ ಮೂಢನಂಬಿಕೆಯ ಕಾಲದಲ್ಲಿದ್ದೀವಿ. ಈ ಜಗತ್ತು ಬದಲಾವಣೆ ಆಗಿರ್ಬೋದು, ಭಾರತವೂ ಬದಲಾವಣೆ ಆಗಿರ್ಬೋದು. ಇವತ್ತು ಮೌಢ್ಯದ ಜಗತ್ತಿನಲ್ಲಿ ಬದುಕ್ತಾ ಇರ್ತಕ್ಕಂಥವರು ಎಷ್ಟೋ ಜನ ಇದ್ದಾರೆ. ನನ್ನ ಪ್ರಕಾರ ಹೆಚ್ಚು ಕಡಿಮೆ 70% ಜನ ಈಗಲೂ ಮೌಢ್ಯತೆಯಲ್ಲೇ ಬದುಕ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ. ಜಾತಿ, ಧರ್ಮ, ಮತಗಳು ಮನುಷ್ಯನ ತಲೆಯನ್ನು ಒಕ್ಕಿಬಿಟ್ಟವೆ. ಯಾರಿಗೂ ಸ್ವಯಂ ಚಿಂತನೆ ಮಾಡ್ತಕ್ಕಂಥ ಅನುಕೂಲನೇ ಇಲ್ಲ. ಅವರಿಗೆ ಅದರ ಅವಶ್ಯಕತೆಯೂ ಇಲ್ಲ. ಯಾರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ. ಮೊನ್ನೆ ನಾನು ಒಂದು ಟೀ ಅಂಗಡಿ ಹತ್ರ ಹೋಗಿದ್ದೆ. ಕೆಲವರು ಮಾತನಾಡ್ತಾಯಿದ್ರು. ನನಗೆ ಭಾಳ ಬೇಜಾರಾಯಿತು ಆ ಮಾತನ್ನು ಕೇಳಿ. ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ, ಅವನು ನೋಡೋದಕ್ಕೆ ಒಬ್ಬ ಅಕ್ಷರಸ್ಥ, ವಿದ್ಯಾವಂತ, ಅಥವಾ ಒಂದಷ್ಟು ತಿಳ್ಕೊಂಡಂಥ ಬುದ್ಧಿವಂತ ಅಂತಾನೆ ಕಾಣ್ತಾನೆ. ಇವರು ಅಲ್ಲಿಗೆ ಟೂರ್ ಮಾಡೋಕ್ಕೆ ಹೋಗ್ಬೇಕಾಗಿತ್ತಾ? ಕಾಶ್ಮೀರಕ್ಕೆ ಟೂರ್ ಹೋಗ್ಬೇಕಾಗಿತ್ತಾ? ಅವನ ಅಭಿಪ್ರಾಯ. ಅಲ್ಲಿಗೆ ಹೋದ್ಮೇಲೆ ಇವರು ಹಿಂದೂ ಅಂತ ಹೇಳ್ಕೋಬಾರ್ದಾಗಿತ್ತು. ಮತ್ತೇನು ಹೇಳ್ಕೋಬೇಕಾಗಿತ್ತು? ತಮ್ಮದಾದರೂ ಯಾವುದಾದ್ರೂ ಒಂದು ಜಾತಿ ಹೆಸರು ಹೇಳಿದರೆ ಖಂಡಿತ ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರಲಿಲ್ಲ. ಇಲ್ಲಿ ನಾವು ತುಂಬ ಆಳವಾಗಿ ಯೋಚನೆ ಮಾಡಬೇಕಾಗ್ತದೆ. ಆ ವ್ಯಕ್ತಿ ಅವನು ಸಹ ಒಬ್ಬ ಹಿಂದೂನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವನೊಬ್ಬ ಹಿಂದೂನೇ, ಹಿಂದೂ ನಂಬಿಕೆಗಳನ್ನ ಆಚರಿಸ್ತಾನೆ, ಹಿಂದೂ ಸಂಸ್ಕೃತಿನಲ್ಲೇ ಬದುಕ್ತಾ ಇದ್ದಾನೆ. ಆದರೆ ಜಾತಿಗೂ ಧರ್ಮಕ್ಕೂ ಮತಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ. ಅಲ್ಲಿಗೆ ಹೋದಂಥ ನಮ್ಮ ಪ್ರವಾಸಿಗರು ಹತ್ಯೆ ಆಗೋದಕ್ಕಿಂತ ಮೊದಲು ಆ ಉಗ್ರಗಾಮಿಗಳಿಗೆ, ಆ ಭಯೋತ್ಪಾದಕರಿಗೆ ನಾವು ಹಿಂದೂ ಅಂತ ಹೇಳೋದ್ರ ಬದಲು ಯಾವುದಾದ್ರೂ ತಮ್ಮ ಜಾತಿ ಹೆಸರನ್ನು ಹೇಳಿದರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಕೊಲ್ತಿರಲಿಲ್ಲ ಅಂತಕ್ಕಂಥದ್ದು ಅವನ ಅಭಿಪ್ರಾಯ. ಮತ್ತೊಬ್ಬ ಹೇಳ್ದ, ಅವರು ಸರಿ ಇಲ್ಲಪ್ಪ, ಅವ್ರ ಸಹವಾಸಕ್ಕೆ ಹೋಗಬಾರ್ದು, ಅವರು ಸರಿ ಇಲ್ಲ, ಅವ್ರ ಸಹವಾಸ ಯಾಕೆ ಹೋದ್ರು, ಇವರು ತಪ್ಪು, ಇವ್ರದ್ದು, ನಮ್ಮ ಸೈನಿಕರು ಅವ್ರ ಸಹವಾಸಕ್ಕೆ ಹೋಗಬಾರ್ದು. ಏನ್ರಿ ಜಗತ್ತು, ಎಷ್ಟೊಂದು ಮನೆಯಲ್ಲಿ ಟಿ ವಿ ಎಲ್ಲ ಅದೇ, ಪೇಪರ್ ನೋಡ್ತಾರೆ, ಏನಂತ ಏನೂ ಸರಿಯಾಗಿ ಗೊತ್ತಿಲ್ವಲ್ರಿ ಜನಕ್ಕೆ. ಇವ್ರನ್ನೆಲ್ಲ ಏನು, ಅದಕ್ಕೆ ಓಶೋ ಹೇಳ್ತಾರೆ, ಪ್ರತಿ 10 ವರ್ಷಕ್ಕೊಂದ್ಸಲ ಯುದ್ಧ ನಡೀಬೇಕು.
ಹೆಂಗೆ ನಡೀಬೇಕು, ಎಲ್ಲ ಒಂದು ಗಡಿಯಲ್ಲಿ ನಡೀಬಾರ್ದು, ಎಲ್ಲ ಕಡೆ ನಡೀಬೇಕು, ದೇಶದ ಮಧ್ಯಭಾಗಗಳಲ್ಲೂ ನಡೀಬೇಕು. ಆ ಹತ್ಯಾಕಾಂಡಗಳಾಗಬೇಕು, ಆಗ ಜನಕ್ಕೆ ಬುದ್ಧಿ ಬರ್ತದೆ. ಸಾವಿನ ಭಯ, ಅದಕ್ಕೆ ಓಶೋ ಪ್ರಥಮವಾಗಿ ಮೃತ್ಯುವಿನ ಕುರಿತು ಮಾತನಾಡ್ತಾರೆ. ಮೃತ್ಯು ಅಂತಕ್ಕಂಥದ್ದು ನನಗೂ ಬರ್ತದೆ ಅಂತ ಯಾವಾಗ ಮನುಷ್ಯ ಆಲೋಚನೆ ಮಾಡ್ತಾನೋ ಅವನು ನಿಜವಾಗಲೂ ಚಿಂತನಾತೀತ ಘಟ್ಟಕ್ಕೆ ಹೋಗ್ತಾನೆ, ಅವನು ತಂದೆ ಆಗಿರ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಅಂತ ಓಶೋ ಭಗವಾನ್ ಹೇಳ್ತಾರೆ. ಅದಿರಲಿ, ಈಗ ನಾವು ನಮ್ಮ ಸೈನಿಕರಿಗೋಸ್ಕರ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ನಾವು ನಿನ್ನೆವರೆಗೆ ಪ್ರಜ್ಞಾರಹಿತ ಘಟ್ಟ, ಪ್ರಜ್ಞಾತ್ ಘಟ್ಟ ಮತ್ತು ಈ ಎರಡು ವಿಚಾರಗಳ ಬಗ್ಗೆ ಮಾತನಾಡಿದ್ದು. ಆದರೂ ನಾವು ಈಗಲೂ ಸಹ ನಾವು ಪ್ರಜ್ಞಾರಹಿತ ಘಟ್ಟದಲ್ಲೇ ಇದ್ದೀವಿ. ಈ ದಿನ ನಾವು ಪ್ರಜ್ಞಾತೀತ ಘಟ್ಟಕ್ಕೆ ಹೋಗಬೇಕು. ಇವತ್ತು ಮನುಷ್ಯ ಪ್ರಜ್ಞಾತೀತ ಘಟ್ಟಕ್ಕೆ ಬರೋದಕ್ಕೆ ಆಗ್ತಾಯಿಲ್ಲ. ಇವತ್ತು ನಡೀತಕ್ಕಂಥ ಯುದ್ಧಗಳು ಇಂಥವಕ್ಕೆಲ್ಲ ಕಾರಣ ನಾವು ಮನುಷ್ಯ ಈಗಲೂ ಸಹ ಪ್ರಜ್ಞಾರಹಿತ ಘಟ್ಟದಲ್ಲೇ ಬದುಕ್ತಾ ಇರ್ತಕ್ಕಂಥದ್ದೇ ಕಾರಣ ಅಂತ ಹೇಳ್ಬೋದು. ಅದು ಹೇಗೆ ನೋಡಿ, ಮನುಷ್ಯನಿಗೆ ಚಿಂತನೆಗಳ ಗೊಂದಲ ಪ್ರಾರಂಭ ಆದಾಗ ಆ ಮನುಷ್ಯ ನಿಜವಾಗಲೂ ಹುಚ್ಚ ಹಾಕ್ತಾನೆ. ಯಾವ ಮನುಷ್ಯನಲ್ಲಿ ಚಿಂತನೆಗಳ ಟ್ರಾಫಿಕ್ ಜಾಮ್ ಆಗಿದೆಯೋ ಆ ವ್ಯಕ್ತಿ ಇನ್ನೂ ಚಿಂತನಾತೀತ ಘಟ್ಟಕ್ಕೆ ಹೋಗಿಲ್ಲ ಅಂತ ಅರ್ಥ. ಅವರು ಹುಚ್ಚ ಆಗಿದ್ದಾನೆ ಅಂತ ಅರ್ಥ. ಅವರು ಸರಿಯಾಗಿ ಚಿಂತನೆಯೇ ಮಾಡಿಲ್ಲ, ಅವನಿಗೆ ಚಿಂತನಾ ಸಾಮರ್ಥ್ಯ ಇಲ್ಲ ಅಂತಲೇ ಅರ್ಥ. ಆಗ ಅವನು ಏನು ಮಾಡ್ತಾನೆ, ಹಿಂಸೆಯನ್ನು ಬಯಸ್ತಾನೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಅವನು ಹಿಂಸೆಯನ್ನು ಬಯಸ್ತಾನೆ. ಈಗ ಯುದ್ಧ ಆಗ್ತಾಯಿದೆ, ಆ ಯುದ್ಧದ ಪರಿಣಾಮಗಳು ಏನು ಅಂತ ಯೋಚನೆ ಮಾಡೋದಿಲ್ಲ. ನೀವು ಓಶೋ ಹೇಳಿದೆ, ವಿಶ್ವದ ಪ್ರಥಮ ಯುದ್ಧ ಆಯಿತು. ಅಲ್ಲಿವರೆಗೂ ಜಡತ್ವ ಆಕ್ರಮಿಸಿಕೊಂಡಂಥ ಮನುಷ್ಯ ಇದ್ದಕ್ಕಿದ್ದಂಗೆ ಆ ಸಂದರ್ಭದಲ್ಲಿ ಚೈತನ್ಯ ಶಕ್ತಿಯನ್ನು ಉಳ್ಳವನಾದಂತೆ. ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇದ್ದಂತೆ, ಬೇಗ ಎದ್ದು ಪತ್ರಿಕೆಗಳನ್ನ ಓದ್ತಾ ಇದ್ದಂತೆ, ರೇಡಿಯೋ ಕೇಳ್ತಾ ಇದ್ದಂತೆ, ಅವರವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ದಂತೆ, ಯಾವಾಗಲೂ ಲವಲವಿಕೆಯಿಂದ ಇರ್ತಾ ಇದ್ದಂತೆ. ನೋಡಿ, ಒಂದು ಕಡೆ ಹಿಂಸೆ ನಡೀತಾ ಇದ್ದರೆ ಮನುಷ್ಯ ಇಲ್ಲಿ ಚೈತನ್ಯ ಸಹಿತ ಘಟ್ಟದಲ್ಲಿರ್ತಾನೆ, ಚೈತನ್ಯಪೂರಿತವಾಗಿರ್ತಾನೆ. ಅಂದರೆ ಅವನಿಗೆ ಯಾವುದೋ ಒಂದು ಹುಚ್ಚಿತ್ತು, ಧರ್ಮದ ಹುಚ್ಚು, ಮತದ ಹುಚ್ಚು, ರಾಜಕೀಯದ ಹುಚ್ಚು, ಯಾವುದೋ ಒಂದಿತ್ತು. ಮೊನ್ನೆ ನಮ್ಮಲ್ಲಿ ಎಂಥ ಹುಚ್ಚಿದ್ದಾರೆ ಅಂತಂದರೆ, ಇವತ್ತಿಗೂ ಒಬ್ಬ ರಾಜಕಾರಣಿಯನ್ನು ಗುರಿ ಇಟ್ಕೊಂಡು ಆ ರಾಜಕಾರಣಿಯ ವಿರುದ್ಧವಾಗಿ ಬದುಕ್ತಾ ಇರ್ತಕ್ಕಂಥವರು ಈಗಲೂ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಸೈನಿಕರು ಅಲ್ಲಿಗೆ ಹೋಗಿ ಹೊಡೆದ್ರು, ಪ್ರತೀಕಾರವನ್ನು ತೀರಿಸ್ಕೊಂಡ್ರು ಅಂತ ಹೇಳಿದ್ರೆ ಆ ಮನುಷ್ಯ ಒಪ್ಪೋದಿಲ್ಲ. ಅದ್ರ ಬದಲು ಅವನು ಹೇಳ್ತಾನೆ, ಏಯ್ ನೋಡ್ತಾ ಇರು ಅವ್ರು ಏನು ಮಾಡ್ತಾರೆ ಅಂತ, ಉಡೀಸ್ ಮಾಡ್ತಾರೆ ನಮ್ಮ ಸೈನಿಕರನ್ನ ಅಂತ. ಏನ್ರಿ ಒಂದು ಆಲೋಚನೆ. ಅವನಿಗೆ ಪ್ರಮುಖವಾಗಿ ರಾಜಕೀಯದ ಕಾರಣ, ಅವನು ಆ ರೀತಿ ಮಾತಾಡೋದಕ್ಕೆ ರಾಜಕೀಯದ ಕಾರಣ. ಅವನಿಗೆ ಈಗಿರ್ತಕ್ಕಂಥ ರಾಜಕೀಯದ ನಾಯಕ ಯಾರನ್ನೋ ಒಬ್ಬನ್ನ ಕಂಡ್ರೆ ಆಗಲ್ಲ. ಅದಕ್ಕೋಸ್ಕರ ಆ ಹೆಸರು ಅವನಿಗೆ ಬರಬಾರ್ದು. ಹಿಂದೆ ಗೊತ್ತು, ನೀವು ವಿರೋಧ ಪಕ್ಷದವರು ಏನೇನು ಮಾತಾಡಿದರು, ಬಾಲಾಘಾಟ್ ಇವೆಲ್ಲ ಆದಾಗ, ಆದಾಗ ಉರಿ ದಾಳಿ ಆದಾಗ, ಎಲ್ಲ ಆದಾಗ ಏನೇನು ಮಾತಾಡಿದರು ಅಂತಲೂ ನಿಮಗೆ ಗೊತ್ತು. ಈಗಲೂ ಅದೇ ಥರ ಅವರು ನೋಡು ಏನು ಮಾಡ್ತಾರೆ ಅಂತ. ಅವ್ರು ಅಷ್ಟು ಸುಲಭವಾಗಿರೋ ಜನ ಅಲ್ಲ, ಉಡೀಸ್ ಮಾಡ್ತಾರೆ ನಮ್ಮ ಸೈನಿಕರನ್ನ, ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ ಅವರು ಅಂತ. ಅಂದರೆ ನಮ್ಮ ಸೈನಿಕರು ಉಡೀಸ್ ಆಯ್ತಾರೆ ಅಂದರೆ ಏನು ರೀ ಅರ್ಥ? ನಮ್ಮ ಸೈನಿಕರು ಉಡೀಸ್ ಆದರೆ ನಮ್ಮ ಗತಿ ಏನು ರೀ, ಇವನ ಗತಿ ಏನು ರೀ? ತನ್ನ ಒಂದು ಹುಚ್ಚನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಮಾತಾಡ್ಬೋದಾ? ಅವನ ತಲೆಯಲ್ಲಿದೆಯಾ, ಸಾಮಾನ್ಯ ಇದೆಯಾ, ಏನಾದರೂ ಬುದ್ಧಿ ಇದೆಯಾ? ಇಂಥ ಒಂದು ಘಟ್ಟದಲ್ಲಿ ನಮ್ಮ ದೇಶ, ನಮ್ಮ ಜನ ಈಗಲೂ ಜೀವಿಸ್ತಾ ಇದ್ದಾರೆ. ಇವರನ್ನೆಲ್ಲ ಪ್ರಜ್ಞಾತೀತ ಘಟ್ಟಕ್ಕೆ ತರೋದಕ್ಕೆ ಓಶೋ ಮುಂದಿನ ಜನ್ಮದಲ್ಲಿ ಹುಟ್ಟು ಬಂದರೂ ಆಗಲ್ಲ. ಯಾಕೆಂದರೆ ಹಿಂದಿನ ಜನ್ಮದಲ್ಲೇ ಈಗಿದ್ದಂಥ ಅವರ ಜೀವನದಲ್ಲೇ ಅವರನ್ನು ಒಬ್ಬ ವಿವಾದಾತ್ಮಕ ಗುರು ಅಂತ ಮಾಡಿ
ಅವ್ರಿಗೆ ಇಲ್ಲ ಸಲ್ಲದ ಸೆಕ್ಸ್ ಗುರು ಅದು ಇದು ಅಂತ ಏನೇನೋ ಅವರ ಚಿಂತನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಅವ್ರ ಮೇಲೆ ಕೇಸ್ ಹಾಕಿ ಅವರಿಗೆ ಹಿಂಸೆ ಕೊಟ್ಟು ಎಲ್ಲ ಮಾಡಿ ಅವರ ಆಸ್ತಿಯೆಲ್ಲ ಕಿತ್ಕೊಂಡು ಅವರನ್ನು ಒಂದು ಒಂದು ನಶ್ವರ ಬದುಕಿಗೆ ತಳ್ಳಿಬಿಟ್ರು. ಕೊನೆಯ ಕಾಲದಲ್ಲಿ ಓಶೋ ತುಂಬ ನರಳಿ ಸಾಯುವಂಥ ಸ್ಥಿತಿಗೆ ತಂದರು. ಆದರೆ ಆ ಓಶೋ ಒದ್ದು ಬಂದರೂ ಆಗಲ್ಲ, ಗಾಂಧಿ ಹುಟ್ಟು ಬಂದರೂ ಆಗಲ್ಲ, ಬುದ್ಧ ಹುಟ್ಟು ಬಂದರೂ ಆಗಲ್ಲ. ಓಶೋ ಹೇಳ್ತಾರೆ, ಬುದ್ಧ ಮತ್ತು ಮಹಾವೀರರನ್ನು ಯಾರಾದರೂ ಮಹಾಜ್ಞಾನಿಗಳು ಅಂತ ಹೇಳಿದ್ರೆ ಓಶೋ ಬರೀ ಸುಮ್ಮನೆ ನಕ್ಕೊಂಡು ಸುಮ್ಮನಾಗ್ತಾರೆ. ಯಾಕೆಂದರೆ ಅವರ ಜ್ಞಾನಿಗಳು ಅಂತ ಒಪ್ಕೊಳ್ಳೋದೇ ಇಲ್ಲ. ಯಾರನ್ನು ಬುದ್ಧ ಮಹಾವೀರ ಇಂಥ ಮಹಾತ್ಮರನ್ನು ಜ್ಞಾನಿಗಳಂತೂ ಒಪ್ಕೊಳ್ಳೋದೇ ಇಲ್ಲ. ಅದ್ರ ಬದಲು ಅವ್ರು ಏನು ಹೇಳ್ತಾರೆ, ಅವರು ಜ್ಞಾನಿಗಳಲ್ಲ, ಚಿಂತನಾತೀತ ಘಟ್ಟಕ್ಕೆ ಬಂದಿರತಕ್ಕಂಥವ್ರು ಅಂತ. ಯಾರು ಜ್ಞಾನಿಗಳು? ಹುಚ್ಚನ್ನು ಬಿಟ್ಟವರು ಜ್ಞಾನಿಗಳು. ಆ ಯುದ್ಧಗಳ ಸಂದರ್ಭದಲ್ಲಿ ಮಾನಸಿಕ ರೋಗಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಇವತ್ತು ಮನಃಶಾಸ್ತ್ರಜ್ಞರು ಸಹ ಹೇಳಿರ್ತಾರೆ, ಸೈಕಾಲಜಿಸ್ಟ್ಸ್ ಹೇಳಿರ್ತಾರೆ. ನಿಜ. ನೀವು ಕೊರೋನಾ ಟೈಮಲ್ಲಿ ನೋಡಿರ್ಬೋದು. ಕೊರೋನಾ ಟೈಮಲ್ಲಿ ಎಂತೆಂಥ ಕಾಯಿಲೆಗಳಿಂದ ಬದುಕ್ತಾ ಇದ್ದಂಥವ್ರು, ಮಾಮೂಲಿ ಸಹಜವಾಗಿ ಗ್ಯಾಸ್ ಟ್ರಬಲ್ ಇದ್ದಂಥವ್ರು, ಇಂಥವ್ರಿಗೆಲ್ಲ ಯಾವ ಕಾಯಿಲೆ ಬರಲಿಲ್ಲ. ಆಗ ಚೆನ್ನಾಗಿದ್ರು, ಯಾರು ಡಾಕ್ಟರ್ ಹತ್ರ ಹೋಗಲೇ ಇಲ್ಲ. ಮೂರು ದಿನಕ್ಕೂ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಂಥವ್ರು. ಆ ಸಂದರ್ಭದಲ್ಲಿ ಯಾರೋ ಗಂಭೀರವಾದಂಥ ಕಾಯಿಲೆ ಇದ್ದಂಥವ್ರು ಮಾತ್ರ ಡಾಕ್ಟರ್ ಹತ್ರ ಹೋಗುವಂಥ ಪ್ರಯತ್ನ ಮಾಡಿದ್ರು, ಇಲ್ಲ ಮನೆಯಲ್ಲಿ ಮಾತ್ರೆ ತಗೊಂಡು ಹೆಂಗೋ ಜೀವನ ಸುಧಾರಿಸ್ಕೊಂಡೋದ್ರೆ ಹೊರತು ಯಾರೂ ಹೋಗಲಿಲ್ಲ ಆಸ್ಪತ್ರೆ ಕಡೆ ತಿರುಗಿಯೂ ಸಹ ನೋಡಿಲ್ಲ. ಭಯ ಇತ್ತು ಅಲ್ಲಿ ಕೊರೋನಾ ಇದೆ ಅಂತ. ಅದೇ ಈ ಮನುಷ್ಯನಿಗೆ ಎಲ್ಲ ಇದೊಂಥರ ಹುಚ್ಚುಗಳು. ಆ ಹುಚ್ಚುಗಳೆಲ್ಲ ಹೋಗಬೇಕಾದ್ರೆ ಅವನು ಚಿಂತನಾತೀತ ಘಟ್ಟಕ್ಕೆ ಬರಬೇಕು. ಇಲ್ಲಿ ಬುದ್ಧ ಮಹಾವೀರಂದು ಒಂದು ಹುಚ್ಚು. ಏನು ಹುಚ್ಚು? ನಮ್ಮ ಚಿಂತನೆಗಳು ಅವರು ಸ್ವಂತವಾಗಿ ಆಲೋಚನೆ ಮಾಡಿದ್ದಾರೆ, ಅವರ ಚಿಂತನೆಗಳನ್ನು ಎಲ್ಲ ಕಡೆ ಹರಡಬೇಕು ಅನ್ನೋದು ಅದೊಂದು ಹುಚ್ಚು. ಆ ಹುಚ್ಚು ಅವ್ರಿಗೆ ಹೋಗಿಲ್ಲ. ಆ ಹುಚ್ಚಿಂದನೇ ಅವರು ಮಹಾತ್ಮರಾಗಿದ್ದು. ಅವರು ಚಿಂತನಾತೀತ ಘಟ್ಟಕ್ಕೆ ಹೋಗಿದ್ರೆ ಹೊರತು ಅವರು ಜ್ಞಾನಿಗಳಲ್ಲ ಅಂತ ಓಶೋ ಅವರನ್ನು ಸಹ ವ್ಯಂಗ್ಯ ಮಾಡ್ತಾರೆ. ಮುಂದೆ ಓಶೋ ಹೇಳ್ತಾರೆ, ಈ ಯುದ್ಧಗಳು ಇದೆಲ್ಲ ನಿಲ್ಲಬೇಕು ಅಂದರೆ ಈ ಹುಚ್ಚು ಅಂತಕ್ಕಂಥದ್ದು ಹೋಗಬೇಕು. ಮನುಷ್ಯನಲ್ಲಿ ಪ್ರಜ್ಞಾತೀತ ಘಟ್ಟಕ್ಕೆ ಮನುಷ್ಯ ಬರಬೇಕು, ಚಿಂತನಾತೀತ ಘಟ್ಟಕ್ಕೆ ಬರಬೇಕು. ಅಲ್ಲಿಯವರೆಗೆ ಮನುಷ್ಯ ಯಾವುದೇ ಕಾರಣಕ್ಕೂ ಅವನು ತನ್ನ ಹುಚ್ಚು ಹೋಗಲ್ಲ, ಅವನು ಪ್ರಜ್ಞಾರಹಿತ ಘಟ್ಟದಲ್ಲೇ ಇರ್ತಾನೆ. ಯಾರೋ ಇಬ್ಬರು ವ್ಯಕ್ತಿಗಳು ಬೀದಿಗೆ ಹೊಡೆದಾಡ್ತಾ ಇರ್ತಾರೆ. ತಕ್ಷಣ ಜನ ಅಲ್ಲಿಗೆ ಓಡೋಯ್ತಾರೆ. ಈ ಕಾಲದಲ್ಲಂತೂ ಎಲ್ಲ ವಿಡಿಯೋ ಮಾಡ್ಕೋತಾರೆ. ಅದೊಂಥರ ಹುಚ್ಚು. ಜಗಳ ನೋಡ್ತಕ್ಕಂಥದ್ದೇ ಒಂದು ಹುಚ್ಚು. ಓಡೋಯ್ತಾರೆ, ನೋಡ್ತಾರೆ. ಜಗಳ ಬಿಡಿಸೋದಕ್ಕಿಂತ ಹೆಚ್ಚಾಗಿ ಇವ್ರು ನೋಡಿ ಖುಷಿ ಪಡ್ತಾರೆ. ಅದರಿಂದ ಅವ್ರ ಸಂತೋಷ. ಯಾಕೆ? ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಹುಚ್ಚು ಕಡಿಮೆ ಆಗ್ತಾಯಿದೆ ಆ ಜಗಳ ನೋಡಿ. ಯಾವುದೇ ರಾಜಕಾರಣಿ ಶತಾಯ ಗತಾಯ ಪ್ರಯತ್ನ ಪಟ್ಟರೂ ಈ ಜಗತ್ತಿನಲ್ಲಿ ಯುದ್ಧವನ್ನು ನಡೀತಕ್ಕಂಥದ್ದನ್ನ ತಪ್ಪಿಸೋದಕ್ಕೆ ಆಗೋದಿಲ್ಲ. ಈ ಜಗತ್ತಿನಲ್ಲಿ, ಈ ದೇಶ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಯಾವ ಮಹಾತ್ಮ ಅಲ್ಲ, ಯಾವ ರಾಜಕಾರಣಿ ಬಂದ್ರೂ ಸಾಧ್ಯ ಇಲ್ಲ. ಇಡೀ ಜಗತ್ತನ್ನೇ ಒಂದೇ ಸಲ ಸರ್ವನಾಶ ಮಾಡಿ ಹೊಸ ಪೀಳಿಗೆಯನ್ನು ಇಲ್ಲಿ ಹುಟ್ಟಿಸಿ ಅವರಲ್ಲಿ ಶಾಂತಿ ಅಂತಕ್ಕಂಥದ್ದು ತುಂಬಿದ್ರೂ ಅವರು ಶಾಂತಿಯಿಂದ ಇರೋದಿಲ್ಲ. ಶಾಂತಿಯಿಂದ ಇರಬೇಕು ಅಂದರೆ ಏನು ಮಾಡಬೇಕು? ಮನುಷ್ಯನಿಗೆ ಹುಚ್ಚು ಹೋಗಬೇಕು. ಯಾವ ಹುಚ್ಚು ಹೋಗಬೇಕು? ಯಾರೋ ಹೇಳಿದರು ಅಂತಕ್ಕಂಥದ್ದನ್ನ ನಂಬತಕ್ಕಂಥ ಹುಚ್ಚು, ಎಲ್ಲೋ ಕೇಳಿದ್ದು ಅಂತ ನಂಬತಕ್ಕಂಥ ಹುಚ್ಚು, ಮತಾಚರಣೆಯ ಹುಚ್ಚು, ಧರ್ಮಶಾಸ್ತ್ರಗಳ ಹುಚ್ಚು, ಯಾರೋ ಹೇಳಿದ್ದು ಹುಚ್ಚು, ಜಾತಿಯ ಹುಚ್ಚು, ಧರ್ಮದ ಹುಚ್ಚು, ವರ್ಗದ ಹುಚ್ಚು, ಹಣದ ಹುಚ್ಚು, ಇಂಥ ಎಲ್ಲ ಹುಚ್ಚುಗಳು ಹೋಗಬೇಕು. ಆ ಹುಚ್ಚುಗಳಲ್ಲಿರೋವರೆಗೂ ಮನುಷ್ಯ ಪ್ರಜ್ಞಾರಹಿತ ಘಟ್ಟದಲ್ಲೇ ಇರ್ತಾನೆ. ಅವನಿಗೆ ಯಾವುದೇ ಒಂದು ಚಿಂತನೆ ಮಾಡ್ತಕ್ಕಂಥ ಶಕ್ತಿ ಇರಲ್ಲ. ಈಗ ನಿಮಗೆ ಯಾರೋ ಹೇಳ್ತಾರೆ, ಇಂಥ ಆಸ್ಪತ್ರೆಗೆ ಹೋಗಿದ್ರೆ
ನಿಮ್ಮ ಕಾಯಿಲೆ ಹುಷಾರಾಗ್ತದೆ ಅಂತ. ನಿಮಗೊಂದು ಕಾಯಿಲೆ ಇತ್ತು, ಕಾಯಿಲೆಗೆ ಅವರು ತಮ್ಮ ಚಿಂತನೆಯನ್ನು ಹೇಳಿದ್ರು ನಿಮಗೆ, ಇಂಥ ಕಡೆ ಹೋದರೆ ನಿಮಗೆ ಹುಷಾರಾಗ್ತದೆ ಅಂತ. ಆದರೆ ಅವ್ರಿಗೆ ನಿಮ್ಮ ಸನ್ನಿವೇಶ ಗೊತ್ತಿಲ್ಲ, ನಿಮ್ಮ ಪರಿಸ್ಥಿತಿ ಅವರಿಗೆ ಗೊತ್ತಿಲ್ಲ. ನೀವು ಒಂದೇ ಸಲಕ್ಕೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಿಲ್ಲ, ಅದ್ರ ಬದಲು ಸ್ವಯಂ ಚಿಂತನೆ ಮಾಡ್ತೀವಿ. ಆ ಸ್ವಯಂ ಚಿಂತನೆ ಮಾಡ್ತಕ್ಕಂಥದ್ದು ಅನಿವಾರ್ಯ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಲ್ಲ. ಆಸ್ಪತ್ರೆ ನನ್ನ ಬಜೆಟ್ಗೆ ಹೊಂದುತ್ತದೆಯೇ, ಆಸ್ಪತ್ರೆಯಲ್ಲಿ ನನಗೆ ಸಂಬಂಧಪಟ್ಟಂಥ ಡಾಕ್ಟ್ರ್ ಇದ್ದಾರೆಯೇ, ಇದನ್ನೆಲ್ಲ ನೋಡಿ ನೀವು ಆಸ್ಪತ್ರೆಗೆ ಹೋಗ್ತೀರಿ. ಇದು ಅತ್ಯಗತ್ಯವಾಗಿ ನಿಮ್ಮಲ್ಲಿ ವ್ಯಾಪಿಸ್ತಕ್ಕಂಥ ಒಂದು ಚಿಂತನಾತೀತ ಘಟ್ಟ, ಪ್ರಜ್ಞಾತೀತ ಘಟ್ಟ. ತುಂಬ ಅವಶ್ಯಕತೆ ಇದ್ದಾಗ ಮನುಷ್ಯ ತಾನಾಗೇ ಪ್ರಜ್ಞಾರಹಿತ ಘಟ್ಟದಿಂದ ಪ್ರಜ್ಞಾತೀತ ಘಟ್ಟಕ್ಕೆ ಹೋಗ್ತಾನೆ. ನಿಮ್ಮ ಮುಂದೆ ಯಾರಾದರೂ ವಿಷ ಇಟ್ಟು ಇದನ್ನು ಕುಡಿ ಅಂದರೆ ನೀವು ಪ್ರಜ್ಞಾರಹಿತ ಘಟ್ಟದಲ್ಲಿ ಇದ್ದೀನಿ ಅಂತ ಹೇಳಿಕೊಂಡು ನೀವು ತಕ್ಷಣ ಕುಡಿದು ಬಿಡ್ತೀರಾ? ಇಲ್ಲ. ಆಗ ನಿಮ್ಮಲ್ಲಿ ಸ್ವಯಂ ಆಲೋಚನೆ ಶುರುವಾಗ್ತದೆ, ಆಗ ನಿಮ್ಮಲ್ಲಿ ಸ್ವಯಂ ಚಿಂತನೆ ಶುರುವಾಗ್ತದೆ. ವಿಷ ಇದು ಸರಿ ಇಲ್ಲ, ಇದು ಕುಡಿದ್ರೆ ಸತ್ತೋಯ್ತಾರೆ ಅಂತ ಅನ್ಕೋತೀವಿ. ಅತ್ಯಗತ್ಯ ಬಂದಾಗ, ಮನುಷ್ಯನಿಗೆ ಶಾಂತಿಯಿಂದ ಇರಬೇಕು ಅಂತಕ್ಕಂಥ ಅಗತ್ಯತೆ ಬಂದಾಗ ಅವನು ಚಿಂತನಾತೀತ ಘಟ್ಟಕ್ಕೆ ಬರ್ತಾನೆ. ಯಾವಾಗ ಮನುಷ್ಯ ಸ್ವಯಂ ತನ್ನ ಆಲೋಚನೆಯನ್ನು ಮಾಡ್ತಾನೆ, ಸ್ವಯಂ ಆಲೋಚನೆಯನ್ನು ಮಾಡ್ತಾನೆ, ಆ ಸ್ವಯಂ ಆಲೋಚನೆ ಮಾಡಿದಾಗ, ಸ್ವಯಂ ಚಿಂತನೆಯನ್ನು ಮಾಡಿದಾಗ ಅವನು ಈ ಜಗತ್ತಿನಲ್ಲಿ ನಡೀತಿರ್ತಕ್ಕಂಥದ್ದು ಯಾವುದು ಸರಿ ಯಾವುದು ತಪ್ಪು ಅಂಥದ್ದನ್ನು ತಿಳ್ಕೊತಾನೆ. ಅದನ್ನು ತಿಳ್ಕೊಂಡಾಗ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸದೆ ಹೊರತು ಈ ಜಗತ್ತಿನಲ್ಲಿ ಯಾವ ಮಹಾಪುರುಷ ಹುಟ್ಟು ಬಂದರೂ ಆಗಲ್ಲ, ಯಾವ ರಾಜಕಾರಣಿ ಬಂದರೂ ಆಗಲ್ಲ, ಯಾವ ಮಹಾತ್ಮ ಬಂದರೂ ಆಗಲ್ಲ. ಬುದ್ಧ, ಮಹಾವೀರ, ಗಾಂಧಿ ಎಲ್ಲರೂ ಈ ಜಗತ್ತನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುಂಪನ್ನು ಸ್ಥಾಪನೆ ಮಾಡಿ ಹೊರಟೋಗ್ಬಿಟ್ರು. ಅವರು ಕೊನೆಗೆ ತಮ್ಮದೇ ಆಗಿರ್ತಕ್ಕಂಥ ಧರ್ಮಪಥವನ್ನು ಮಾಡಿದಂಥವರು, ಆ ಧರ್ಮಪಥದ ಅನುಯಾಯಿಗಳು ಅವರು ಹಾಕ್ಕೊಟ್ಟಂಥ ಧರ್ಮಪಥವನ್ನು ಮತಾಚರಣೆ ಮಾಡಿಕೊಂಡು ಅದರಲ್ಲಿ ತಮ್ಮ ಮೌಢ್ಯವನ್ನು ಅಳವಡಿಸ್ಕೊಂಡು ಅದನ್ನು ಸಹ ಒಂದು ಹುಚ್ಚು ಮಾಡಿಕೊಂಡು ಅವರು ಸಹ ಯುದ್ಧಕ್ಕೆ ಕಾರಣರಾದರು. ಪ್ರವಾದಿಗಳ ದಾರಿಯಲ್ಲಿ ಹೋಗ್ತೀವಿ ಅಂದಂಥವರು ಸಹ ಮತಾಚರಣೆಯ ಮೌಢ್ಯಕ್ಕೆ ಒಳಪಟ್ಟು ತಾವು ಸಹ ಹುಚ್ಚರಾಗಿ ಯುದ್ಧಕ್ಕೆ ಕಾರಣರಾದರು. ಆದ್ದರಿಂದ ಓಶೋ ಭಗವಾನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಯಾವಾಗ ಸ್ವಯಂ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬರ್ತದೋ ಅಲ್ಲಿವರೆಗೂ ನಿಮ್ಮಲ್ಲಿ ಶಾಂತಿ ನೆಲೆಸೋದಿಲ್ಲ. ಅದ್ರ ಬದಲು ಯುದ್ಧದಲ್ಲಿ ಸತ್ತಂಥವ್ರನ್ನ ನೋಡಿ ನಿಮಗೆ ಸಂತೋಷ, ಅಲ್ಲಿ ಯುದ್ಧ ನಡೀತಿದ್ರೆ ನಿಮಗೆ ಖುಷಿ, ಉತ್ಸಾಹ, ನಿಮ್ಮಲ್ಲಿ ಚಿಂತನೆ. ಬೆಳಗ್ಗೆ ಎದ್ದ ತಕ್ಷಣ ಸ್ಪಿರಿಟಾಗಿ ಮೊದಲು ನ್ಯೂಸ್ ಪೇಪರ್, ಅಲ್ಲಿಂದ 8 ಗಂಟೆ 9 ಗಂಟೆ ಮಲಗ್ತಿದ್ದಂಥವ್ರು ಅವತ್ತು ಬೇಗ ಎದ್ದು ನ್ಯೂಸ್ ಪೇಪರ್ ನೋಡ್ತಾರೆ, ತಕ್ಷಣ ಟಿ ವಿನ ಆನ್ ಮಾಡ್ತಾರೆ, ಮೊಬೈಲ್ನ ಆನ್ ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಯೂಟ್ಯೂಬ್ನಲ್ಲಿ ನ್ಯೂಸ್ ನೋಡ್ತಾರೆ. ಏನಾಯಿತು ಅಂತ. ಕೆಲವರಿಗೆ ರಾತ್ರಿಯೆಲ್ಲ ನಿದ್ರೆ ಬರೋದೇ ಇಲ್ಲ. ಅವ್ರಿಗೇನು ಬೇಕು, ಅವರು ಪ್ಲೇನನ್ನು ಅವ್ರ ರಾಕೆಟ್ನ ಹೊಡೆದು ಹಾಕಿದರು, ಇವ್ರ ರಾಕೆಟ್ನ ಹೊಡೆದು ಹಾಕಿದರು, ಇವ್ರ ಕಡೆ ಎಷ್ಟು ಜನ ಸತ್ತರು, ಅವ್ರ ಕಡೆ ಎಷ್ಟು ಜನ ಸತ್ತರು. ಸಾಯೋದನ್ನು ನೋಡೋದಕ್ಕೆ ನಿಮ್ಮಲ್ಲಿ ಸ್ಫೂರ್ತಿ, ನಮ್ಮಲ್ಲಿ ಸ್ಫೂರ್ತಿ, ನಿಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಸ್ಫೂರ್ತಿ. ಇದೆಲ್ಲ ಯಾಕೆ? ಇದೆಲ್ಲ ಮನುಷ್ಯನ ಹುಚ್ಚು. ಶಾಂತಿಯನ್ನು ನೋಡೋದಕ್ಕೆ ಯಾವ ಹುಚ್ಚು ಇಲ್ಲ, ಶಾಂತಿಯನ್ನು ನೋಡ್ತಕ್ಕಂಥ ಹುಚ್ಚು ಯಾರಿಗೂ ಇಲ್ಲ. ಈ ರಕ್ತಕ್ರಾಂತಿಯನ್ನು ನೋಡ್ತಕ್ಕಂಥ ಹುಚ್ಚೆ. ಇವತ್ತು ಪ್ರಜ್ಞಾರಹಿತ ಘಟ್ಟದಲ್ಲೇ ಮನುಷ್ಯನನ್ನು ಇರಿಸಲಾಗಿದೆ. ಮನುಷ್ಯನಿಗೆ ನಾನು ಹೇಳ್ತಕ್ಕಂಥ ಸತ್ಯ ಅದನ್ನೇ ನೀನು ನಂಬುವಂತ ಅವನಿಗೆ ಹೇಳಲಾಗಿದೆ. ಅವನಿಗೆ ಧರ್ಮಶಾಸ್ತ್ರಗಳು, ಮತಾಚರಣೆಗಳ ಮೌಢ್ಯತೆಗಳಲ್ಲಿ ಅವರನ್ನು ಬಂಧಿಸಲಾಗಿದೆ. ಆ ಬಂಧನದಿಂದ ಮನುಷ್ಯ ಬಿಡುಗಡೆ ಹೊಂದಿ ತಾನು ಚಿಂತನಾತೀತ ಘಟ್ಟಕ್ಕೆ ಬಂದರೆ,
ಸ್ವಯಂ ಚಿಂತನಾತೀತ ಕಟ್ಟಿಗೆ ಬಂದರೆ ಅವನು ತನ್ನ ಗುಲಾಮಿತನವನ್ನು ಕಳ್ಕೊತಾನೆ. ಇಡೀ ಜಗತ್ತಿನಲ್ಲಿ ಯಾವುದೇ ಜಗಳ, ಒಡೆದಾಟ, ಬಡಿದಾಟ, ಯುದ್ಧ ಏನೂ ನಡೆಯೋದಿಲ್ಲ. ಜಗತ್ತಿನಲ್ಲಿ ಶಾಂತಿ ನೆಲೆಸ್ತದೆ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ನಾಳೆ ಮತ್ತೊಂದಷ್ಟು ವಿಚಾರ ಮಾತಾಡೋಣ. ಈಗ ಸದ್ಯಕ್ಕೆ ಓಶೋ ಬದುಕಿನ ವಿಚಾರವನ್ನು ಒಂದಷ್ಟು ಮಾತಾಡೋದಕ್ಕಿಂತ ಮೊದಲು ನಾನು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ ಒಂದಷ್ಟು ವ್ಯೂವರ್ಸ್ ಜಾಸ್ತಿ ಆಗಲಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಖಂಡಿತವಾಗಿಯೂ ತಾವು ನನಗೆ ಪ್ರೋತ್ಸಾಹ ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರ್ಭಯದಿಂದ ನನ್ನ ಚಾನಲ್ಗೆ ನಿಮ್ಮ ಆಕ್ಷೇಪಣೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈಗ ಓಶೋ ಭಗವಾನ್ ನಾನು ಹೇಳಿದೆ, ಅವರು ಅಮೇರಿಕಕ್ಕೆ ಹೋಗ್ತಾರೆ ಅಂತ ಹೇಳಿದೆ. ಅಮೇರಿಕಕ್ಕೆ ಯಾಕೆ ಹೋಗ್ತಾರೆ ಅವರು? ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತದೆ. ಅವರಿಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಮಧುಮೇಹ ಮತ್ತು ಅವರಿಗೆ ಅಸ್ತಮ ಕಾಯಿಲೆ ಇರ್ತದೆ. ಹಂಗಾಗಿ ಅವರಿಗೆ ದಿನ ದಿನ ಅವರ ಆರೋಗ್ಯ ಕ್ಷೀಣ ಆಗ್ತಿರೋದ್ರಿಂದ ಅವರ ಭಕ್ತರು ನೀವು ಅಮೇರಿಕಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ಚಿಕಿತ್ಸೆ ಪಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಾಗಲೇ ಓಶೋ ಹತ್ರ ಕೋಟಿಗಟ್ಟಲೆ ಮಿಲಿಯನ್ಗಟ್ಟಲೆ ದುಡ್ಡಿರ್ತದೆ ಅವರ ಮಠದಲ್ಲಿ. ಅವರೇನೇನು ದುಡ್ಡನ್ನು ಕಣ್ಣಲ್ಲಿ ನೋಡಿದವರಲ್ಲ, ಅದು ನೋಡ್ಕೊಳ್ತಕ್ಕಂಥವರು ಬೇರೆಯವರು ಇರ್ತದೆ. ಅಸಂಖ್ಯಾತ ಲಕ್ಷಾಂತರ ಜನ, ಅಷ್ಟರಲ್ಲಾಗಲೇ ಹೆಚ್ಚು ಕಡಿಮೆ 25 ಲಕ್ಷಕ್ಕಿಂತ ಹೆಚ್ಚು ಜನ ಅವರ ಶಿಷ್ಯರಿದ್ದರಂತೆ. ಅವರ ಹಿಂಬಾಲಕರು ಕೋಟಿಗಟ್ಟಲೆ ಆಗಿದ್ದರಂತೆ ಆ ಕಾಲದಲ್ಲೇ. ಅದರಲ್ಲೂ ವಿದೇಶಿಗರೇ ಜಾಸ್ತಿ ಅವರ ಶಿಷ್ಯರಾಗಿದ್ದರು, ಇಲ್ಲಿಗೆ ಬಂದು ಶಿಷ್ಯರಾಗಿದ್ದರು. ಇವರು ಯಾವಾಗ ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಯಿತು, ಅಮೇರಿಕಾದಲ್ಲಿದ್ದಂಥ ಶಿಷ್ಯರು ಇವರು ಹೋಗೋದಕ್ಕಿಂತ ಮೊದಲೇ 65,000 ಎಕರೆ ಜಮೀನನ್ನು ಕೊಂಡುಕೊಂಡು ಅಲ್ಲಿರ್ತಕ್ಕಂಥ ಟ್ರಸ್ಟ್ನ ಹಣದಲ್ಲಿ, ಇವ್ರದ್ದೇ ಸಂಸ್ಥೆ ಇತ್ತಲ್ಲ ಅದರ ಹಣದಲ್ಲಿ ಅಥವಾ ಒಂದಷ್ಟು ಡೊನೇಷನ್ನ ಕಲೆಕ್ಟ್ ಮಾಡಿ 65,000 ಎಕರೆ ಜಮೀನನ್ನು $5.7 ಮಿಲಿಯನ್ ಕೊಂಡುಕೊಂಡು ಆ ಜಮೀನಲ್ಲಿರ್ತ ಕಾಡುಗಳನ್ನೆಲ್ಲ ನೆಲಸಮ ಮಾಡಿಸಿ ಮಟ್ಟ ಮಾಡಿ ಅಲ್ಲೊಂದು ಆಶ್ರಮ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ 4,500 ವಿಮಾನಗಳು ತಾತ್ಕಾಲಿಕವಾಗಿ ನಿಲ್ಲೋದಕ್ಕೆ, ತುರ್ತು ನಿಲುಗಡೆ ಆಗೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. 45 ಎಕರೆ ರಿಸರ್ವಾಯರ್ ಮತ್ತು 88,000 ಚದರ ಅಡಿಯ ಅಗಲದ ಸಭಾಂಗಣವನ್ನು ನಿರ್ಮಾಣ ಮಾಡಿರ್ತಾರೆ. ಒಂದು ಹೋಟೆಲ್ಲು, ಏರ್ ರಜನೀಶ್ ಅಂತ ಒಂದು ವೈಮಾನಿಕ ಸಂಸ್ಥೆ, ಅಂದರೆ ಪ್ಲೇನ್ ಇಳ್ಕೊಳ್ಳೋಕ್ಕೆ ಏರ್ಪೋರ್ಟು, ಆಮೇಲೆ ಅಗತ್ಯತೆಗಾಗಿ, ಜನಗಳ ಅಗತ್ಯತೆಗಾಗಿ ಒಂದು ಸ್ವಿಸ್ ಬ್ಯಾಂಕ್ ಮಾಡಿರ್ತಾರೆ. ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಗೆ ಆ ಒಂದು ಜಾಗಕ್ಕೆ ಬಂದು ಹೋಗೋದಕ್ಕೆ, ಆಶ್ರಮಕ್ಕೆ ಬಂದು ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆಗಾಗಿ ಬುದ್ಧ ಕ್ಷೇತ್ರ ಸಾರಿಗೆ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿರ್ತಾರೆ. ಓಶೋರವರ 97 ರೋಲ್ಸ್ ರಾಯ್ ಕಾರುಗಳು ನಿಲ್ಲೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ದೊಡ್ಡದಾಗಿರ್ತಕ್ಕಂಥ ಆಶ್ರಮವನ್ನು ಮಾಡಿರ್ತಾರೆ. ಆ ನ್ಯೂ ಜರ್ಸಿನಲ್ಲಿ ಒಂದು ಅಗತ್ಯವಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳು ಸಿಗ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ಮಾಡಿರ್ತಾರೆ. ಇದೆಲ್ಲ ಮಾಡಿದಲ್ಲಿ ನ್ಯೂ ಜರ್ಸಿಯ ಪಕ್ಕದಲ್ಲಿ. ಆ ಒಂದು ನಗರಕ್ಕೆ ಓಶೋಪುರ, ರಜನೀಶ್ಪುರಂ ಅಂತ ಹೆಸರನ್ನು ಇಟ್ಟಿರ್ತಾರೆ. ಅಲ್ಲಿಗೆ ಓಶೋ ಅಲ್ಲಿ ಇರೋವರೆಗೂ ಒಂದು ದಿನಕ್ಕೆ 15,000 ಜನ ಭೇಟಿ ನೀಡ್ತಾ ಇದ್ರಂತೆ. ದೇಶದ, ವಿಶ್ವದ ಅನೇಕ ಭಾಗಗಳಿಂದ ಪ್ರತಿ ವರ್ಷ ವಾರ್ಷಿಕ ಉತ್ಸವಗಳು, ವಸ್ತು ಪ್ರದರ್ಶನಗಳು, ವಿಚಾರಗೋಷ್ಠಿಗಳು ಇವೆಲ್ಲ ನಡೀತಾ ಇದ್ವಂತೆ. ಪ್ರತಿದಿನ 15,000 ಜನ ಅಲ್ಲಿ ಬರ್ತಾಯಿದ್ರಂತೆ. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಬೇಕಾಗಿತ್ತು. 1981ರಲ್ಲಿ ಇದ್ದಕ್ಕಿದ್ದಂಗೆ ಓಶೋ ಮೌನಕ್ಕೆ ಜಾರಿಬಿಟ್ರು. ಪುನಃ ಅವರು ಉಪನ್ಯಾಸವನ್ನು ಕೊಡೋದನ್ನ ನಿಲ್ಲಿಸಿದರು. ಅವರು ಏನು ಹೇಳಿದರು ಅಂದರೆ, ಜೀವನದಲ್ಲಿ ನಾವು ಮೊದಲು ಮೌನಕ್ಕೂ ಸಹ ಮಹತ್ವವನ್ನು ಕೊಡಬೇಕು ಅಂಥೇಳಿ ತಾವು ತಮ್ಮ ಸನ್ಯಾಸ ಮಿತ್ರರ ಜೊತೆ ಅಲ್ಲಿವರೆಗೂ ಅವರನ್ನು ಸನ್ಯಾಸ ಶಿಷ್ಯರು
ಅಂತ ಎಲ್ಲರೂ ಹೇಳ್ತಿದ್ರು. ಅಲ್ಲಿಂದ ಆಚೆಗೆ ಅವರು ಅವರನ್ನೆಲ್ಲ ತಮ್ಮ ಶಿಷ್ಯರನ್ನ ಸನ್ಯಾಸ ಮಿತ್ರರು ಅಂತ ಕರೀತಾಯಿದ್ರು. ಅವರಿಗೆಲ್ಲ ಅವ್ರ ಜೊತೆ ಎಲ್ಲ ಬರೀ ಶಿಬಿರಗಳಲ್ಲಿ ಬರೀ ಸಂಜ್ಞೆ ಮುಖಾಂತರನೇ ಮಾತಾಡ್ತಾಯಿದ್ರು. ಈ ರೀತಿಯಾಗಿ ಓಶೋ ಅಲ್ಲಿ ಸುಮಾರು 10 ವರ್ಷಗಳಿಗಿಂತ ಜಾಸ್ತಿ ವರ್ಷ ಅಲ್ಲಿ ತಮ್ಮ ಉಪನ್ಯಾಸಗಳನ್ನ ನಡೆಸ್ತಾರೆ, ವಿಜೃಂಭಣೆಯನ್ನು ನಡೆಸ್ತಾರೆ. ತಾವು ಏನು ಅಂದ್ಕೊಂಡಿದ್ರೋ ಐಷಾರಾಮಿ ಜೀವನವನ್ನು ಸಹ ಅಲ್ಲಿ ಓಶೋ ನಡೆಸ್ತಾರೆ. ಅಲ್ಲಿಯೇ ಅವರು ರಜನೀಶ್ ಆಚಾರ್ಯ ಆಗಿದ್ದಂಥವರು, ರಜನೀಶ್ ಭಗವಾನ್ ಆಗಿದ್ದಂಥವರು, ಓಶೋ ಭಗವಾನ್ ಆಗಿದ್ದು ಅಲ್ಲಿಯೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದೆ ಇನ್ನೂ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮಾತಾಡೋಣ. ನಾನು ಇನ್ನೂ ಅನೇಕ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಯಾಕೋ ಕೆಲವು ಯೂಟ್ಯೂಬರ್ಸ್ದೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯಿತು. ಯೂಟ್ಯೂಬರ್ಸ್ ಎಲ್ಲ ಏನು ಹೇಳ್ತಾರೆ, ಯಾಕೆ ಮಾತಾಡ್ತಾರೆ, ಅದನ್ನು ಪಾಪ ಗೊತ್ತಿಲ್ಲದೆ ಇರ್ತಕ್ಕಂಥ ಜನಗಳು ಅದನ್ನೆಲ್ಲ ನೋಡಿ ಅವರು ಇನ್ನೂ ಪ್ರಜ್ಞಾರಹಿತ ಘಟ್ಟದಲ್ಲಿ ಇರ್ತಕ್ಕಂಥವ್ರು. ಶೇಕಡ 70%ಗಿಂತ ಜನ, ಏನು 95% ಜನನೇ ಪ್ರಜ್ಞಾರಹಿತ ಘಟ್ಟದಲ್ಲಿ ಇರ್ತಕ್ಕಂಥವ್ರು, ಸ್ವಯಂ ಚಿಂತನೆ ಇಲ್ಲದೆ ಇರ್ತಕ್ಕಂಥವ್ರು. ಅವನ್ನೆಲ್ಲ ನೋಡಿ ಸತ್ಯ ಅಂತ ತಿಳ್ಕೊತಾರ್ರಿ. ಬೇಡ, ಜಗತ್ತನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ ಜಗತ್ತನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡಬೇಡಿ. ನಮ್ಮ ನಮ್ಮ ಜನ್ರೇಷನ್ ಶಾಂತಿಯಿಂದ ಬದುಕಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.